ಕಂಪ್ಲೀಟ್ ಬರ್ಬಾದಾಗಿರುವ ಬಾಂಗ್ಲಾದೇಶ ಇದೀಗ ಭಾರತದತ್ತ ಮುಖ ಮಾಡಿದೆ. ಬಿಮ್ಸ್ಟೆಕ್ ಶೃಂಗಸಭೆಗೂ ಮುನ್ನ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲು ಯೂನಿಸ್ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಯಾಕೆ ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಪ್ರಧಾನಿ ಮೋದಿ ಭೇಟಿಗೆ ಯೂನೂಸ್ ಖಾತಿರ. ಯೂನೂಸ್ ಭೇಟಿಗೆ ಓಕೆ ಅಂತಾರ ನಮೋ. ಆರ್ಥಿಕವಾಗಿ ದಿವಾಳಿಯಾಗಿರುವ ಬಾಂಗ್ಲಾದೇಶ ಕಂಪ್ಲೀಟ್ ಬರ್ಬಾದಾಗಿದೆ. ಯಾವುದೇ ರೀತಿಯ ಆರ್ಥಿಕ ಹಾಗೂ ಇತರೆ ವ್ಯವಸ್ಥೆಗಳಿಗೆ ಪರದಾಡುತ್ತಿರುವ ಬಾಂಗ್ಲಾದೇಶ ಇದೀಗ ಭಾರತದತ್ತ ಮುಖ ಮಾಡಿದೆ. ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದ್ದ ಯೂನೂಸ್ಗೆ ಈಗ ಕೆಟ್ಟ ಮೇಲೆ ಬುದ್ಧಿ ಬಂದಂತಾಗಿದೆ. ಬಾಂಗ್ಲಾದೇಶದ ಸಮಸ್ಯೆಯನ್ನ ಪ್ರಧಾನಿ ಮೋದಿಯೇ ನೋಡಿಕೊಳ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ ಮೇಲೆ ಎಲ್ಲವೂ ಬದಲಾಗಿದೆ. ಮೋದಿ ಅವರನ್ನ ಭೇಟಿಯಾಗುವುದಕ್ಕೆ ಮೊಹಮ್ಮದ್ ಯೂನೂಸ್ ತುದಿಗಾಲಲ್ಲಿ ನಿಂತಿದ್ದಾರೆ. ತುತ್ತು ಅನ್ನಕ್ಕೂ ಬಾಂಗ್ಲಾದೇಶ ಪರದಾಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರಲಿದೆ ಅನ್ನೋ ಆತಂಕ ಎದುರಾಗಿದೆ. ಹೀಗಾಗಿ ಮೋದಿ ಭೇಟಿಗೆ ಯೂನೂಸ್ ಕಾಯ್ತಿದ್ದಾರೆ. ಬಾಂಗ್ಲಾದೇಶದ ಬರ್ಬಾದ್ ಬಗ್ಗೆ ಯೂನೂಸ್ ಟೆನ್ಷನ್. ಬಿಮ್ಸ್ಟೆಕ್ ಸಭೆಗೂ ಮುನ್ನ ಮೋದಿ ಭೇಟಿಗೆ ಮನವಿ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಮೇಲೆ ದಾಳಿ ನಡೆಸಲಾಗ್ತಾ ಇದೆ. ಕಂಡಲ್ಲಿ ಹಿಂದೂಗಳನ್ನ ಹಿಂಸಿಸುತ್ತಿರುವ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚರ್ಚೆ ಆಗ್ತಿದೆ. ಈ ವಿಚಾರವಾಗಿ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಶೃಂಗಸಭೆಯಲ್ಲಿ ಈ ಬಗ್ಗೆ ಮೋದಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಅದಕ್ಕಾಗಿ ಮೋದಿ ಭೇಟಿಗೆ ಯೂನೂಸ್ ಕಾಯ್ತಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಪ್ರಧಾನಿ ಮೋದಿ ಭೇಟಿಗೆ ಯೂನೂಸ್ ತುದಿಗಾಲಲ್ಲಿ ನಿಂತಿರುವ ಬಗ್ಗೆ ಜೈಶಂಕರ್ ರಿವೀಲ್ ಮಾಡಿದ್ದಾರೆ. ಇದಕ್ಕೆ ಮೋದಿ ಭೇಟಿಗೆ ಒಪ್ಪಿಗೆ ನೀಡ್ತಾರಾ ಇಲ್ವಾ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಕಂಪ್ಲೀಟ್ ಬರ್ಬಾದಾಗಿರುವ ಬಾಂಗ್ಲಾದೇಶ ಇದೀಗ ಭಾರತದತ್ತ ಮುಖ ಮಾಡಿದೆ. ಬಿಮ್ಸ್ಟೆಕ್ ಶೃಂಗಸಭೆಗೂ ಮುನ್ನ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲು ಯೂನಿಸ್ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಯಾಕೆ ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಪ್ರಧಾನಿ ಮೋದಿ ಭೇಟಿಗೆ ಯೂನೂಸ್ ಖಾತಿರ. ಯೂನೂಸ್ ಭೇಟಿಗೆ ಓಕೆ ಅಂತಾರ ನಮೋ. ಆರ್ಥಿಕವಾಗಿ ದಿವಾಳಿಯಾಗಿರುವ ಬಾಂಗ್ಲಾದೇಶ ಕಂಪ್ಲೀಟ್ ಬರ್ಬಾದಾಗಿದೆ. ಯಾವುದೇ ರೀತಿಯ ಆರ್ಥಿಕ ಹಾಗೂ ಇತರೆ ವ್ಯವಸ್ಥೆಗಳಿಗೆ ಪರದಾಡುತ್ತಿರುವ ಬಾಂಗ್ಲಾದೇಶ ಇದೀಗ ಭಾರತದತ್ತ ಮುಖ ಮಾಡಿದೆ. ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದ್ದ ಯೂನೂಸ್ಗೆ ಈಗ ಕೆಟ್ಟ ಮೇಲೆ ಬುದ್ಧಿ ಬಂದಂತಾಗಿದೆ. ಬಾಂಗ್ಲಾದೇಶದ ಸಮಸ್ಯೆಯನ್ನ ಪ್ರಧಾನಿ ಮೋದಿಯೇ ನೋಡಿಕೊಳ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ ಮೇಲೆ ಎಲ್ಲವೂ ಬದಲಾಗಿದೆ. ಮೋದಿ ಅವರನ್ನ ಭೇಟಿಯಾಗುವುದಕ್ಕೆ ಮೊಹಮ್ಮದ್ ಯೂನೂಸ್ ತುದಿಗಾಲಲ್ಲಿ ನಿಂತಿದ್ದಾರೆ. ತುತ್ತು ಅನ್ನಕ್ಕೂ ಬಾಂಗ್ಲಾದೇಶ ಪರದಾಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರಲಿದೆ ಅನ್ನೋ ಆತಂಕ ಎದುರಾಗಿದೆ. ಹೀಗಾಗಿ ಮೋದಿ ಭೇಟಿಗೆ ಯೂನೂಸ್ ಕಾಯ್ತಿದ್ದಾರೆ. ಬಾಂಗ್ಲಾದೇಶದ ಬರ್ಬಾದ್ ಬಗ್ಗೆ ಯೂನೂಸ್ ಟೆನ್ಷನ್. ಬಿಮ್ಸ್ಟೆಕ್ ಸಭೆಗೂ ಮುನ್ನ ಮೋದಿ ಭೇಟಿಗೆ ಮನವಿ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಮೇಲೆ ದಾಳಿ ನಡೆಸಲಾಗ್ತಾ ಇದೆ. ಕಂಡಲ್ಲಿ ಹಿಂದೂಗಳನ್ನ ಹಿಂಸಿಸುತ್ತಿರುವ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚರ್ಚೆ ಆಗ್ತಿದೆ. ಈ ವಿಚಾರವಾಗಿ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಶೃಂಗಸಭೆಯಲ್ಲಿ ಈ ಬಗ್ಗೆ ಮೋದಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಅದಕ್ಕಾಗಿ ಮೋದಿ ಭೇಟಿಗೆ ಯೂನೂಸ್ ಕಾಯ್ತಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಪ್ರಧಾನಿ ಮೋದಿ ಭೇಟಿಗೆ ಯೂನೂಸ್ ತುದಿಗಾಲಲ್ಲಿ ನಿಂತಿರುವ ಬಗ್ಗೆ ಜೈಶಂಕರ್ ರಿವೀಲ್ ಮಾಡಿದ್ದಾರೆ. ಇದಕ್ಕೆ ಮೋದಿ ಭೇಟಿಗೆ ಒಪ್ಪಿಗೆ ನೀಡ್ತಾರಾ ಇಲ್ವಾ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಕಂಪ್ಲೀಟ್ ಬರ್ಬಾದಾಗಿರುವ ಬಾಂಗ್ಲಾದೇಶ ಇದೀಗ ಭಾರತದತ್ತ ಮುಖ ಮಾಡಿದೆ. ಬಿಮ್ಸ್ಟೆಕ್ ಶೃಂಗಸಭೆಗೂ ಮುನ್ನ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲು ಯೂನಿಸ್ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಯಾಕೆ ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ಪ್ರಧಾನಿ ಮೋದಿ ಭೇಟಿಗೆ ಯೂನೂಸ್ ಖಾತಿರ. ಯೂನೂಸ್ ಭೇಟಿಗೆ ಓಕೆ ಅಂತಾರ ನಮೋ. ಆರ್ಥಿಕವಾಗಿ ದಿವಾಳಿಯಾಗಿರುವ ಬಾಂಗ್ಲಾದೇಶ ಕಂಪ್ಲೀಟ್ ಬರ್ಬಾದಾಗಿದೆ. ಯಾವುದೇ ರೀತಿಯ ಆರ್ಥಿಕ ಹಾಗೂ ಇತರೆ ವ್ಯವಸ್ಥೆಗಳಿಗೆ ಪರದಾಡುತ್ತಿರುವ ಬಾಂಗ್ಲಾದೇಶ ಇದೀಗ ಭಾರತದತ್ತ ಮುಖ ಮಾಡಿದೆ. ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದ್ದ ಯೂನೂಸ್ಗೆ ಈಗ ಕೆಟ್ಟ ಮೇಲೆ ಬುದ್ಧಿ ಬಂದಂತಾಗಿದೆ. ಬಾಂಗ್ಲಾದೇಶದ ಸಮಸ್ಯೆಯನ್ನ ಪ್ರಧಾನಿ ಮೋದಿಯೇ ನೋಡಿಕೊಳ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ ಮೇಲೆ ಎಲ್ಲವೂ ಬದಲಾಗಿದೆ. ಮೋದಿ ಅವರನ್ನ ಭೇಟಿಯಾಗುವುದಕ್ಕೆ ಮೊಹಮ್ಮದ್ ಯೂನೂಸ್ ತುದಿಗಾಲಲ್ಲಿ ನಿಂತಿದ್ದಾರೆ. ತುತ್ತು ಅನ್ನಕ್ಕೂ ಬಾಂಗ್ಲಾದೇಶ ಪರದಾಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರಲಿದೆ ಅನ್ನೋ ಆತಂಕ ಎದುರಾಗಿದೆ. ಹೀಗಾಗಿ ಮೋದಿ ಭೇಟಿಗೆ ಯೂನೂಸ್ ಕಾಯ್ತಿದ್ದಾರೆ.
ಬಾಂಗ್ಲಾದೇಶದ ಬರ್ಬಾದ್ ಬಗ್ಗೆ ಯುನೂಸ್ ಟೆನ್ಷನ್. ಬಿಮ್ಸ್ಟಿಕ್ ಸಭೆಗೂ ಮುನ್ನ ಮೋದಿ ಭೇಟಿಗೆ ಮನವಿ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಮೇಲೆ ದಾಳಿ ನಡೆಸಲಾಗ್ತಾ ಇದೆ. ಕಂಡಲ್ಲಿ ಹಿಂದೂಗಳನ್ನ ಹಿಂಸಿಸುತ್ತಿರುವ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚರ್ಚೆ ಆಗ್ತಿದೆ. ಈ ವಿಚಾರವಾಗಿ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಶೃಂಗಸಭೆಯಲ್ಲಿ ಈ ಬಗ್ಗೆ ಮೋದಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಅದಕ್ಕಾಗಿ ಮೋದಿ ಭೇಟಿಗೆ ಯುನೂಸ್ ಕಾಯ್ತಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಪ್ರಧಾನಿ ಮೋದಿ ಭೇಟಿಗೆ ಯುನೂಸ್ ತುದಿಗಾಲಲ್ಲಿ ನಿಂತಿರುವ ಬಗ್ಗೆ ಜೈಶಂಕರ್ ರಿವೀಲ್ ಮಾಡಿದ್ದಾರೆ. ಇದಕ್ಕೆ ಮೋದಿ ಭೇಟಿಗೆ ಒಪ್ಪಿಗೆ ನೀಡ್ತಾರಾ ಇಲ್ವಾ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಕಂಪ್ಲೀಟ್ ಬರ್ಬಾದ್ ಆಗಿರುವ ಬಾಂಗ್ಲಾದೇಶ ಇದೀಗ ಭಾರತದತ್ತ ಮುಖ ಮಾಡಿದೆ. ಬಿಮ್ಸ್ಟೆಕ್ ಶೃಂಗಸಭೆಗೂ ಮುನ್ನ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲು ಯುನೂಸ್ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಯಾಕೆ ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ. ಪ್ರಧಾನಿ ಮೋದಿ ಭೇಟಿಗೆ ಯುನೂಸ್ ಖಾತಿರ. ಯುನೂಸ್ ಭೇಟಿಗೆ ಓಕೆ ಅಂತಾರ ನಮೋ. ಆರ್ಥಿಕವಾಗಿ ದಿವಾಳಿಯಾಗಿರುವ ಬಾಂಗ್ಲಾದೇಶ ಕಂಪ್ಲೀಟ್ ಬರ್ಬಾದ್ ಆಗಿದೆ. ಯಾವುದೇ ರೀತಿಯ ಆರ್ಥಿಕ ಹಾಗೂ ಇತರೆ ವ್ಯವಸ್ಥೆಗಳಿಗೆ ಪರದಾಡುತ್ತಿರುವ ಬಾಂಗ್ಲಾದೇಶ ಇದೀಗ ಭಾರತದತ್ತ ಮುಖ ಮಾಡಿದೆ. ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದ್ದ ಯುನೂಸ್ಗೆ ಈಗ ಕೆಟ್ಟ ಮೇಲೆ ಬುದ್ಧಿ ಬಂದಂತಾಗಿದೆ. ಬಾಂಗ್ಲಾದೇಶದ ಸಮಸ್ಯೆಯನ್ನ ಪ್ರಧಾನಿ ಮೋದಿಯೇ ನೋಡಿಕೊಳ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ ಮೇಲೆ ಎಲ್ಲವೂ ಬದಲಾಗಿದೆ. ಮೋದಿ ಅವರನ್ನ ಭೇಟಿಯಾಗುವುದಕ್ಕೆ ಮೊಹಮ್ಮದ್ ಯುನೂಸ್ ತುದಿಗಾಲಲ್ಲಿ ನಿಂತಿದ್ದಾರೆ. ತುತ್ತು ಅನ್ನಕ್ಕೂ ಬಾಂಗ್ಲಾದೇಶ ಪರದಾಡ್ತಾ ಇದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರಲಿದೆ ಅನ್ನೋ ಆತಂಕ ಎದುರಾಗಿದೆ. ಹೀಗಾಗಿ ಮೋದಿ ಭೇಟಿಗೆ ಯುನೂಸ್ ಕಾಯ್ತಿದ್ದಾರೆ. ಬಾಂಗ್ಲಾದೇಶದ ಬರ್ಬಾದ್ ಬಗ್ಗೆ ಯುನೂಸ್ ಟೆನ್ಷನ್. ಬಿಮ್ಸ್ಟಿಕ್ ಸಭೆಗೂ ಮುನ್ನ ಮೋದಿ ಭೇಟಿಗೆ ಮನವಿ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಮೇಲೆ ದಾಳಿ ನಡೆಸಲಾಗ್ತಾ ಇದೆ. ಕಂಡಲ್ಲಿ ಹಿಂದೂಗಳನ್ನ ಹಿಂಸಿಸುತ್ತಿರುವ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚರ್ಚೆ ಆಗ್ತಿದೆ. ಈ ವಿಚಾರವಾಗಿ ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ಶೃಂಗಸಭೆಯಲ್ಲಿ ಈ ಬಗ್ಗೆ ಮೋದಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಅದಕ್ಕಾಗಿ ಮೋದಿ ಭೇಟಿಗೆ ಯುನೂಸ್ ಕಾಯ್ತಿದ್ದಾರಾ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಪ್ರಧಾನಿ ಮೋದಿ ಭೇಟಿಗೆ ಯುನೂಸ್ ತುದಿಗಾಲಲ್ಲಿ ನಿಂತಿರುವ ಬಗ್ಗೆ ಜೈಶಂಕರ್ ರಿವೀಲ್ ಮಾಡಿದ್ದಾರೆ. ಇದಕ್ಕೆ ಮೋದಿ ಭೇಟಿಗೆ ಒಪ್ಪಿಗೆ ನೀಡ್ತಾರಾ ಇಲ್ವಾ ನೋಡಬೇಕಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಕಂಪ್ಲೀಟ್ ಬರ್ಬಾದ್ ಆಗಿರುವ ಬಾಂಗ್ಲಾದೇಶ ಇದೀಗ ಭಾರತದತ್ತ ಮುಖ ಮಾಡಿದೆ. ಬಿಮ್ಸ್ಟೆಕ್ ಶೃಂಗಸಭೆಗೂ ಮುನ್ನ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲು ಯುನೂಸ್ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಯಾಕೆ ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ. ಪ್ರಧಾನಿ ಮೋದಿ ಭೇಟಿಗೆ ಯುನೂಸ್ ಖಾತಿರ. ಯುನೂಸ್ ಭೇಟಿಗೆ ಓಕೆ ಅಂತಾರ ನಮೋ. ಆರ್ಥಿಕವಾಗಿ ದಿವಾಳಿಯಾಗಿರುವ